ನಮಸ್ಕಾರ. ಡೆಲ್ಲಿ ಸೋತ ಬಳಿಕ ಬದಲಾಯಿತು ಐಪಿಎಲ್ 2026ರ ಪಾಯಿಂಟ್ಸ್ ಟೇಬಲ್. ಅಂಕಪಟ್ಟಿಯಲ್ಲಿ ಯಾವ ಟೀಮ್ ಟಾಪ್ ಗೊತ್ತಾ? ಹೀಗಿದೆ ನೋಡಿ 2026ರ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಲಕ್ನೋನ ಎಕಾನಾ ಸ್ಟೇಡಿಯಂನಲ್ಲಿ ನಡೆದ ಟಾಟಾ IPL 2026ರ 5ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಇದು ಉಭಯ ತಂಡಗಳಿಗೂ ಲೀಗ್ ಸುತ್ತಿನ ಮೊದಲ ಮ್ಯಾಚ್ ಆಗಿತ್ತು. ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯನ್ನ ಗೆಲುವಿನೊಂದಿಗೆ ಸ್ಟಾರ್ಟ್ ಮಾಡಿದೆ. ಅತ್ತ ತವರು ಅಂಗಳದಲ್ಲಿ LSG ತಂಡಕ್ಕೆ ಈ ಮುಖ್ಯವಾಗಿ ಭಾರಿ ಮುಖಭಂಗ ಎದುರಾಗಿದೆ ಅಂತಾನೆ ಹೇಳಬಹುದು. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಕೇವಲ 141 ರನ್ಗಳಿಗೆ ಆಲ್ಔಟ್ ಆಗಿತ್ತು. ತಂಡದ ಪರ ಅಬ್ದುಲ್ ಸಮದ್ 36 ಹಾಗೂ ಮಿಚ್ ಮಾರ್ಷ್ 35 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡ್ರೆ, ಇತ್ತ ಲುಂಗಿ ಎಂಗಿಡಿ ಹಾಗೂ ಟಿ ನಟರಾಜನ್ ತಲಾ 3 ವಿಕೆಟ್ ಕಬಳಿಸಿ ಮಿಂಚಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕೂಡ ಆರಂಭಿಕ ಆಘಾತವನ್ನ ಎದುರಿಸಿತ್ತು. ಪವರ್ ಪ್ಲೇನಲ್ಲಿ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಆದ್ಯಾಗೂ ಸಮೀರ್ ರಿಜ್ವಿ ಹಾಗೂ ಟ್ರಿಸ್ಟನ್ ಸ್ಟಬ್ಸ್ ಆಡಿದ ಅದ್ಭುತ ಜೊತೆ ಆಟದ ನೆರವಿನಿಂದಾಗಿ ಡೆಲ್ಲಿ ನಿಗದಿತ ಟಾರ್ಗೆಟ್ ಅನ್ನ 17.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಲೀಲಾಜಾಲವಾಗಿ ಚೇಸ್ ಮಾಡಿತ್ತು. ತಂಡದ ಪರ ಯುವ ದಾಂಡಿಗ ಸಮೀರ್ ರಿಜ್ವಿ ಅಜಯ 70 ರನ್ ಬಾರಿಸಿ ಗೆಲುವಿನ ರೂವಾರಿ ಎನಿಸಿಕೊಳ್ತಾರೆ. ಅತ್ತ ಪ್ರಿನ್ಸ್ ಯಾದವ್ 2 ವಿಕೆಟ್ ಕಿತ್ತು ಮಿಂಚಿದರು. ಈ ಮುಖ್ಯವಾಗಿ ಡೆಲ್ಲಿ ಈ ಪಂದ್ಯದಲ್ಲಿ 6 ವಿಕೆಟ್ಗಳ ವಿಜಯ ದಾಖಲಿಸಿತ್ತು. ಈ ಪಂದ್ಯದೊಂದಿಗೆ ಈ ಟೂರ್ನಿಯಲ್ಲಿ ಇದುವರೆಗೂ ಎಲ್ಲಾ ತಂಡಗಳು ಕನಿಷ್ಠ 1 ಪಂದ್ಯಗಳನ್ನ ಆಡಿದಂತಾಗಿದೆ ಸ್ನೇಹಿತರೆ. ಹಾಗಾದ್ರೆ ಇದೀಗ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲ 5 ಸ್ಥಾನಗಳಲ್ಲಿ ಕ್ರಮವಾಗಿ ರಾಜಸ್ಥಾನ್ ರಾಯಲ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಸ್ಥಾನವನ್ನ ಪಡೆದುಕೊಂಡಿವೆ. ಈ 5 ತಂಡಗಳು ತಲಾ ಆಡಿದ ಒಂದೊಂದು ಮ್ಯಾಚ್ನಿಂದ ಆ ಪಂದ್ಯವನ್ನ ಗೆದ್ದುಕೊಂಡು 2 ಅಂಕಗಳನ್ನು ಸಂಪಾದಿಸಿಕೊಂಡು ನೆಟ್ ಆಧಾರದ ಮೇಲೆ ರಾಜಸ್ಥಾನ ಮೊದಲ, RCB ದ್ವಿತೀಯ ಹಾಗೂ ಡೆಲ್ಲಿ 3ನೇ ಮತ್ತು ಮುಂಬೈ 4ನೇ, ಅದೇ ರೀತಿ ಪಂಜಾಬ್ 5ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನುಳಿದಂತೆ 6ನೇ, 7ನೇ, 8ನೇ ಮತ್ತು 9ನೇ ಹಾಗೂ 10ನೇ ಸ್ಥಾನದಲ್ಲಿ ಕ್ರಮವಾಗಿ ಗುಜರಾತ್, ಕಲ್ಕತ್ತಾ, ಲಕ್ನೋ, ಹೈದರಾಬಾದ್ ಹಾಗೂ ಚೆನ್ನೈ ತಂಡಗಳು ಸ್ಥಾನವನ್ನ ಪಡೆದುಕೊಂಡಿದ್ದು, ಈ 5 ತಂಡಗಳು ಟೂರ್ನಿಯಲ್ಲಿ ಆಡಿದ ಒಂದೊಂದು ಮ್ಯಾಚ್ನಿಂದ ಆ ಪಂದ್ಯವನ್ನ ಸೋಲುವ ಮೂಲಕ ಯಾವುದೇ ಅಂಕಗಳನ್ನ ಕಲೆ ಹಾಕಲಾಗದೆ ಅಂಕಪಟ್ಟಿಯಲ್ಲಿ 6ನೇ, 7ನೇ, 8ನೇ, 9ನೇ ಹಾಗೂ 10ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಹಂತದಲ್ಲಿ ಟಾಪ್ 2 ಟೀಮ್ಗಳಾಗಿ RCB ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಕಾಣಿಸಿಕೊಳ್ತಾ ಇವೆ. ನಿಮ್ಗೆಲ್ಲ ನೆನಪಿರಬಹುದು, ಟಾಪ್ 4 ಟೀಮ್ಗಳು ಮಾತ್ರ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.